ಒಬ್ಬ ಮಗ್ಗೆ ತಂದೆ ಯಾವ ವಿಧವಾಗಿ ಕಠಿಣವಾಗಿ ಹಿಂಗಿರ್ಬೇಕು ಅಂತ ಹೇಳ್ತಾ ಇದ್ದಾನೋ ಅಂತ ಭಾಷೆನೇ ನಾನು ಉಪಯೋಗಿಸ್ತಾ ಇದ್ದೇನೆ. ನೀವು ಯಾರಾದ್ರೂ ಬೇರೆ ತಿಳ್ಕೊಂಡ್ರೆ ನಾನು ಮಾಡೋದೇನಿಲ್ಲ, ನನಗೆ ನಷ್ಟ ಆಗೋದು ಏನೂ ಇಲ್ಲ. BC ಸೇರಿಸಿದ್ವು ಅವತ್ತು, ಬಹಳ ಸಂತೋಷ. ಇಲ್ಲಿ ಮಾತಾಡಿರೋ ಮಕ್ಕಳು ಹೇಳಿದ್ರು, ತಂದೆಗಳು ಹೇಳಿದ್ರು, ನಾನು ಎಲ್ಲಿ ಹೋದ್ರು ಕೂಡ ಆ ಮಕ್ಕಳು ಹೇಳ್ತಾರೆ, ಇದು ನೀವು BC ಮಾಡಿಸಿರೋದ್ರಿಂದಾನೇ ನಾವು ಹಿಂಗೆ ಡಾಕ್ಟರ್ಗಳಾದ್ವಿ, ಇಂಜಿನಿಯರ್ಗಳಾದ್ವಿ, ಇನ್ನೊಂದಾದ್ವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಉನ್ನತ ಸ್ಥಾನದಲ್ಲಿ ಪ್ರೈವೇಟ್ ನಲ್ಲಿ ಆಗಲಿ ಸರ್ಕಾರದಲ್ಲಿ ನಮಗೆ ಉದ್ಯೋಗ ಸಿಕ್ಕೇವೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸಂತೋಷ, ಎಷ್ಟು ಸಂತೃಪ್ತಿ. ಆಗಿರ್ಬೋದು, ಅದಿಲ್ದ ಇದ್ರು ಕೂಡ ಒಂದು 100 ಜನ ಆಗೋರೇನು, ಇವತ್ತು ಅದು ಮಾಡಿಸಿರೋದ್ರಿಂದ 1000 ಜನ ಆಗಿದ್ದಾರೆ. ಆ ತೃಪ್ತಿ ಇದೆ ನನಗೆ. ಮಾಡಿರೋ ಕೆಲಸಕ್ಕೆ ಒಬ್ಬ ಚೆನ್ನಾಗಿ ಬಿದ್ದರೆ, ಅವ್ರ ಅಭಿವೃದ್ಧಿ ಆದ್ರೆ ಅದಕ್ಕೆ ನಮ್ಗೆ ಬೇಕಾಗಿರೋದೇನಿದೆ. ತಂದೆ ಏನ್ ನೋಡ್ತಾನೆ, ಮಕ್ಕಳು ಬೆಳೀತಾ ಇದ್ರೆ ಸಂತೋಷ, ಅದೇ ಸಂತೋಷ ನನಗೆ ಕೂಡ. ಈ ದಿನ BC ಮಾಡಿರೋದ್ರಿಂದ ಕಾಲೇಜುಗಳಲ್ಲಿ ಸೀಟ್ ಬಂದು, ಸ್ಕಾಲರ್ಶಿಪ್ ಬಂದು, ಸಾವಿರಾರು ಜನಕ್ಕೆ ಬಂದು. BC ಮಾಡಿರೋದ್ರಿಂದ 100 ಜನಕ್ಕೆ ಸರ್ಕಾರಿ ನೌಕರಿಗಳು ಬಂದು, ಸಾವಿರಾರು ನೌಕರಿಗಳು ಬಂದು. ಆ ಸೆಕ್ರೆಟೇರಿಯೇಟ್ ನಲ್ಲಿ ಆಗ್ಲಿ, ಗ್ರಾಮ ಸೆಕ್ರೆಟೇರಿಯೇಟ್ ನಲ್ಲಿ ಆಗ್ಲಿ, ಟೀಚರ್ಗಳಾಗ್ಲಿ, ಇನ್ನೊಂದಾಗ್ಲಿ, ರಾಜಕೀಯವಾಗಿ ಕೂಡ ಕೆಲವಾರು ಜನ ನಿಮ್ಮನ್ನು BC ಸೇರಿಸ್ತಾ ಇದ್ರೆ, ಈ ತಾಲೂಕಿನಲ್ಲಿ ಕೆಲವಾರು ಜನ ನೀವು ಸರ್ಪಂಚ್ಗಳಾಗ್ತಾ ಇರ್ಲಿಲ್ಲ, ನೀವು ಮೆಂಬರ್ಗಳಾಗ್ತಾ ಇರ್ಲಿಲ್ಲ, ನೀವು MPTCಗಳಾಗ್ತಾ ಇರ್ಲಿಲ್ಲ. ಅದು ಮಾಡಿರೋದ್ರಿಂದ ಇವತ್ತು ಕೆಲವಾರು ಜನ ಅದು ಲಬ್ಧಿ ಹೊಂದಿದ್ದೀರ. ಇದು ಯಾರು ನಿಲ್ಸೋದಕ್ಕಾಗೋದಿಲ್ಲ. ಇದು ಮುಂದೆ ಬರೆಯುತ್ತೆ, ಇದು ಸ್ಟೇಟ್ ವರೆಗೂ ನಡೆಯುತ್ತೆ. ಏನ್ ನೆಕ್ಸ್ಟ್ ಏನು? ಕೆಲವರು ಬಂದು ಹೇಳ್ತಾರೆ ನನ್ನ ಹತ್ರ, OBC ಡೆಲ್ಲಿನಲ್ಲಿ ಇಲ್ದ ಇರೋದ್ರಿಂದ ನಮ್ಗೆ IIT ನಲ್ಲಿ ಸೀಟ್ ಸಿಕ್ಲಿಲ್ಲ, IIM ನಲ್ಲಿ ಸೀಟ್ ಸಿಕ್ಲಿಲ್ಲ, ಏಮ್ಸ್ ನಲ್ಲಿ ನಮ್ಗೆ ಸೀಟ್ ಸಿಕ್ಲಿಲ್ಲ, ನಮಗೆ ಬ್ಯಾಂಕ್ ನಲ್ಲಿ ಉದ್ಯೋಗ ಸಿಗ್ಲಿಲ್ಲ, ರೈಲ್ವೆ ನಲ್ಲಿ ಉದ್ಯೋಗ ಸಿಗ್ಲಿಲ್ಲ, IAS, IPS, IFS, IRS ಇದರಲ್ಲಿ ಅವಕಾಶ ಸಿಗ್ಲಿಲ್ಲ. ನಾವು ಕೆಲವು ಮಾರ್ಕ್ಗಳಲ್ಲಿ ಇದಾದ್ವಿ. ನಾವು OBC ಆದ್ರೆ ನಾವು ಕೂಡ ಡೆಲ್ಲಿ ಲೆವೆಲ್ ವರೆಗೂ ನಾವು ಸಂಪಾದನೆ ಮಾಡೋದಕ್ಕೆ ಅವಕಾಶ ಇರ್ತೈತೆ. ಅವಕಾಶಗಳು ಕಾಲೇಜ್ ಸೀಟ್ಗಳಾಗಿರ್ಬೋದು ಅಥವಾ ಉದ್ಯೋಗ ಆಗಿರ್ಬೋದು. ಇದು ನಿಮ್ಗೆ ಅರ್ಥವಾಗದೇ ಇರ್ಬೋದು, ನಿಮ್ ಮಕ್ಕಳಿಗೆ ಗೊತ್ತಾಗ್ತೈತೆ. ಆದ್ರಿಂದ ಇಷ್ಟೊತ್ತು ಇಬ್ರು ಹುಡುಗರು ಮಾತಾಡ್ತಾ ಹೇಳಿದ್ರು, ಅವ್ರನ್ನ ಕರ್ಸಿರಿ, ಅವ್ರಿಗೆ ಅರ್ಥವಾಗ್ತೈತೆ ಅಂತ ಹೇಳಿ. ಆ ಮಕ್ಕಳು ಕರ್ಸಿರಿ, ಯಾರಾದ್ರೂ ಲಬ್ಧಿ ಹೊಂದಿದಾರೋ, ಯಾರಾದ್ರೂ ಅವ್ರಿಗೆ ಅರ್ಥವಾಗ್ತಾ ಇತ್ತು, ಯಾರಿಗಾದ್ರೂ ಇನ್ನು ಮುಂದೆ ಬೆಳಿಬೇಕು ಅಂತ ಇದ್ದಾರೋ ಅವ್ರನ್ನ ಕರ್ಸಿರಿ. ಆ ಊರ್ನಲ್ಲಿ 5 ಜನ, 10 ಜನ, 20 ಜನ ಮಕ್ಕಳು ಸೇರಿ ಮನೆಗೂ ಹೋದ್ರೆ ಬದಲಾವಣೆ ಆಗ್ತೈತಿ. ನೀವು ಪ್ರಯತ್ನ ಮಾಡಬೇಕು, ಆ ಜವಾಬ್ದಾರಿ ತಗೋಬೇಕು. ಸುಮ್ಮನೆ OBC ಆಗೋದಿಲ್ಲ ಇದು. ಈ ದಿನ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು, ಬೇರೆ ಪಾರ್ಟಿಗಳಲ್ಲಿ ಇರೋರು ಅರ್ಥ ಮಾಡ್ಕೋಬೇಕು, ನೀವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, BJP ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕುಲಗಣನ ಮಾಡೋದಿಲ್ಲ. ಅಂದ್ರೆ ಯಾವ ಕುಲಸ್ಥರು ಎಷ್ಟು ಜನ ಇದ್ದಾರೆ ಅನ್ನೋದು ನಾವು ಲೆಕ್ಕ ತಕೊಳ್ಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು.
ನಾವು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಾರ್ಟಿ ನಾವು ಕುಲಗಣನ ಮಾಡಿ ತೀರ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಮಾಡಲ್ಲ ಅಂತ ಹೇಳಿದ್ರೆ ನಷ್ಟ, ನಮಗೆ ಮಾಡಿದ್ರೆ ನಮಗೆ ಲಾಭ. ಏನಕ್ಕೆ ಮಾಡಬೇಕು? ಯಾವ್ಯಾವ ಜಾತಿ ಏನೇನು ಇದಾರೋ ಅವ್ರಿಗೆಲ್ಲರೂ ಕೂಡ ಸಮಾನವಾದ ಅವಕಾಶಗಳು ಸಿಗ್ಬೇಕು. ರಾಜಕೀಯವಾಗಿ ಸಿಗ್ಬೇಕು, ಎಜುಕೇಶನ್ ನಲ್ಲಿ ಸಿಗ್ಬೇಕು, ಉದ್ಯೋಗದಲ್ಲಿ ಸಿಗ್ಬೇಕು, ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ಸಿಗ್ಬೇಕು ಅಂತ ಹೇಳಿ. ಈಗಿಲ್ಲ ಇಲ್ಲಿರೋ ಪಾರ್ಟಿಗಳು ಅದು ಸೈಕಲ್ಗಾದ್ರು ಹಾಕಿದ್ರು ಬಿಜೆಪಿಗೆ ಹೋಗ್ತಾರೆ ಅವರು. ಇನ್ನೊಂದು ಅದೇನು ಗುರ್ತು, ಅದು ಫ್ಯಾನ್ಗೆ ಹಾಕಿದ್ರು ಕೂಡ ಅದಕ್ಕೆ ಹೋಗ್ತಾರೆ ಅವರು. ಅಂದ್ರೆ ನೀವು ಯಾರು ಭವಿಷ್ಯತ್ತಿಗೆ ನೀವು ಓಟ್ ಹಾಕ್ತಾ ಇದ್ದೀರಾ? ಕೇಳ್ರಿ ನಿಮ್ಮನ್ನೆಲ್ಲ, ನೀವು ಅರ್ಥ ಮಾಡ್ಕೊಂಡ್ರಿ, ನಿಮ್ಮನ್ನ ಕೇಳ್ರಿ. ಭವಿಷ್ಯಕ್ಕಾಗಿ ಅವ್ರು ತಯಾರಾಗಿಲ್ಲ. ಮೋದಿ ಹತ್ರ ಅವ್ರು ಗುಲಾಮರಾಗಿರ್ಬೋದು. ಏನ್ ನಮ್ಮ ಮಕ್ಕಳನ್ನೆಲ್ಲ ಗುಲಾಮರು ಮಾಡ್ಬೇಕು ಅವ್ರಿಗೆ? ದಯವಿಟ್ಟು ಆಲೋಚನೆ ಮಾಡ್ರಿ. ಆ ಎರಡು ಪಾರ್ಟಿನಲ್ಲಿ ಯಾರು ವೋಟ್ ಹಾಕ್ತಾರೆ ಕೂಡ ನೀವು ಮತ್ತು ಕನಸಿನಲ್ಲಿ ಕೂಡ ಕಳ್ಬೇಡ್ರಿ, ನಿಮಗೆ OBC ಬರ್ತೈತಿ ಅಂತ ಮತ್ತೋಗ್ಬಿಡ್ರಿ. ಅಂದ್ರೆ ನಾವ್ ಇಲ್ಲಿ ವೋಟ್ ಹಾಕಿದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾನಂತ ನೀವು ಕೇಳ್ಬೋದು. ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾ ಇದ್ದಾರೆ. 4 ಸ್ಟೇಟ್ ಕ್ಲೀನ್ ಔಟ್. ಮಹಾರಾಷ್ಟ್ರ ಇಲ್ಲ, ಬಿಹಾರ್ ಇಲ್ಲ, ವೆಸ್ಟ್ ಬೆಂಗಾಲ್ ಇಲ್ಲ, ಉತ್ತರ ಪ್ರದೇಶದಲ್ಲಿ ಕಮ್ಮಿ ಆಗ್ತಾ ಇದ್ದಾವೆ, ಡೆಲ್ಲಿ ಇಲ್ಲ. ಇಂಥ ಸ್ಟೇಟ್ಗಳೆಲ್ಲ ಹೋಗ್ಬಿಟ್ಟು ಹಿಮಾಚಲ್ ಪ್ರದೇಶ ಕೂಡ ಇಲ್ಲ. ಬಿಜೆಪಿ ಇರೋದು ಗಡ್ಡೆ, ಇದು ಬಿಟ್ಬಿಡು. ತಮಿಳ್ನಾಡು ಅವು ಇವೆಲ್ಲ ಬಿಟ್ಬಿಡು, ಹೆಂಗೂ ಇಲ್ಲ ಅಲ್ಲಿ. ಅವ್ರಿಗೆ ಇವಾಗ ಇರೋ 300 ಸೀಟು, 200 ಮ್ಯಾಕ್ಸಿಮಮ್ ಅಂದ್ರೆ 220 ಜಾಸ್ತಿ ಬರೋದಿಲ್ಲ, ಆಗೋ ಅವಕಾಶನೇ ಇಲ್ಲ. ಇಂಡಿಯಾ ಕೂಟಮಿ ಬರ್ತಾ ಇದೆ, ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾ ಇದ್ದಾರೆ, ಕುಲಗಣನ ನಡೀತಾ ಇದೆ. ಅದೇ ನನಗೆ ದೊಡ್ಡ ಅವಕಾಶ ನಿಮ್ಮನ್ನೆಲ್ಲ OBC ಮಾಡಿಸೋದಕ್ಕೆ. ಅದು ನಡೀತಾ ಇದ್ರೆ ಯಾರಿಗೂ ಏನು ಅವಕಾಶ ಸಿಗೋದಿಲ್ಲ. ಬಿಜೆಪಿ ಇವತ್ತು ರಾಜ್ಯಾಂಗನೇ ಬದಲಾವಣೆ ಮಾಡಬೇಕು ಅಂತ ಇದ್ದಾರೆ. ನಮಗೆ ಅಲ್ಲ, ನಮ್ಮ BCಗಳಿಗೆ ಅಲ್ಲ, ಮೈನಾರಿಟಿಗಳಿಗೆ ಅಲ್ಲ, ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ಗೆ ಅಲ್ಲ, SC ST ಕೂಡ ರಿಸರ್ವೇಶನ್ ತೆಗೆದಾಕೋ ಅವ್ರ ಯೋಚನೆಯಲ್ಲಿ ಅವ್ರು ಇದ್ದಾರೆ. ಈ ದೇಶಕ್ಕೆ ಬಹಳ ಇನ್ನೊಂದ್ಸಲ ಅವ್ರು ಗೆದ್ದರೆ ಮಾತ್ರ ಬಹಳ ಅನ್ಯಾಯ ನಡೆಯುತ್ತೆ. ಏನು ಈ ರಾಜ್ಯಾಂಗ ಏನಕ್ಕೋಸ್ಕರ, ಏನ್ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ತಂದಿಗೆ ಎಲ್ಲರೂ ಸಮಾನ ಆಗ್ಬೇಕು ಅಂತ ಹೇಳಿ, ದೊಡ್ಡವನಾಗೆ ಇರ್ಬೇಕು, ಚಿಕ್ಕವನಾಗೆ ಇರ್ಬೇಕು ಅಂತಲ್ಲ, ಎಲ್ಲರೂ ಸಮಾನರಾಗಬೇಕು ಅಂತ. ಆದ್ರಿಂದಾನೇ ಇವಾಗ ರಾಜ್ಯ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ಆ ವಿಷಯಗಳೆಲ್ಲ ಓದ್ದಂಗೆ ನೀವು ಈ ದಿನ ರಾಹುಲ್ ಗಾಂಧಿ ಆ ದಿನ ರಾಜಶೇಖರ ರೆಡ್ಡಿ ಅವರಿದ್ದಾಗ ನನ್ನ ಮಾತು ಕೇಳೋರು. ಅವರು ನಾನು ಏನ್ ಹೇಳಿದ್ರು ಕೇಳೋರು, ನಾನು ಏನ್ ಹೇಳಿದ್ರು ಮಾಡೋರು. ಕಾರಣ ಒಂದೇ, ನಾನು ಏನನ್ನ ಹೇಳಿದ್ದೀನಿ ಅಂದ್ರೆ 10 ಸಲ ಫಿಲ್ಟರ್ ಮಾಡಿ ಆಲೋಚನೆ ಮಾಡಿ ಕರೆಕ್ಟ್ ಆಗಿ ಹೇಳಿದ್ದೀನಿ ಅಂದ್ರೆ. ಇಷ್ಟುವರೆಗೂ ರಾಜಶೇಖರ ರೆಡ್ಡಿ ಅವ್ರ ಹತ್ರ ನಾನು ಇದ್ದಾಗ ಒಂದು ಕೂಡ ಏನಪ್ಪಾ ಹಿಂಗ್ ಹೇಳಿದ್ದಿ ಅಂತ ನಾನು ಅವ್ರ ಹತ್ರದಿಂದ ನಾನು ಮಾತು ಅನ್ಸ್ಕೊಳ್ಳಿಲ್ಲ. ಆದ್ರಿಂದಾನೇ ಆ ದಿನ ನಿಮ್ಮನ್ನು BC ಆಗಿ ಸೇರಿಸೋದಕ್ಕೆ ನೀವು ಸೇರಿಸಲೇಬೇಕು ಅಂದ್ರೆ ಆಗುತ್ತೆ. ಅದೇ ಪ್ರಕಾರ ಈ ದಿನ ಯಾಕಾಯ್ತು? ಆ ದಿನ ತೆಲುಗಿನಲ್ಲಿ ಹೇಳ್ತಾರೆ, ಒಡ್ಡಿಂಚೆ ವಾಡು ಮಾವಾಡು ಐತೆ, ಎಕ್ಕಡ ಪುಲ್ಸನ್ನ ಹೋಯ್ತೆ ಅಂತ ಹೇಳ್ತಾರೆ.
ಅದೇ ಪ್ರಕಾರ ಈ ದಿನ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದ್ರೆ ನನ್ನ ಮಾತು ಹಂಗೇ ನಡೆಯುತ್ತೆ ಅಲ್ಲಿ ಅನ್ನೋದು ನಿಮಗೆ ಹೇಳ್ತಾ ಇದ್ದೀನಿ. ರಾಜಶೇಖರ್ ರೆಡ್ಡಿ ಅವರು ಯಾಕೆ ಹೇಳ್ತಾ ಇದ್ರು, ಇವನು ಏನು ಕೇಳಿದ್ರು ಇವನಿಂದ ಪಾರ್ಟಿಗೆ, ಇವನಿಂದ ಸರ್ಕಾರಕ್ಕೆ, ಇವನಿಂದ ಜನಕ್ಕೆ ಉಪಯೋಗ ಅಂತ ಅವಕಾಶ ನೀವು ನಾನು ರಾಹುಲ್ ಗಾಂಧಿ ಹತ್ರ ಕೂಡ ಹೋಗೋದಕ್ಕೆ ಕೊಡ್ಬೇಕು. ಅವಾಗಲೇ ಸಾಧ್ಯ ಆಗುತ್ತೆ. ಬರೇ ಕಣ್ಣಲ್ಲಿ ಹೋದ್ರೆ ಆಗೋದಿಲ್ಲ. ಸುಧಾಕರ್ನ MLA ನೀವು ನನಗೆ ಮಾಡಿಕೊಟ್ರೇನೆ ನಾನು ನಿಮ್ಮನ್ನ OBC ಮಾಡಿಸೋದಕ್ಕೆ ಆಗ್ತಾ ಇದೆ ಅಂತ ಇದ್ರೆ ಆಗೋದಿಲ್ಲ. ಫುಲ್ ಸ್ಟಾಪ್, ಕ್ಲೋಸ್. ನಿಮ್ ಶಾಪಿಗಳೆಲ್ಲ ಮುಚ್ಚಾಕ್ರಿ. ಬಹಳ ಅದ್ ನಿಷ್ಠೂರ ಅನ್ಕೋಬಹುದು ನೀವು, ಬಟ್ ಇದು ವಾಸ್ತವ. ಇದಾಗಬೇಕು, ಆಗ್ತಿರ್ಬೇಕು. ಏನಕ್ಕೋಸ್ಕರ? ನನಗೇನೋ ವಕೀಲರ ಮೇಲೆ ಇಲ್ದ ಇರೋ ಪ್ರೇಮ ವಿಶ್ವಾಸ ಅಲ್ಲ, ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ಈ ಕ್ಷೇತ್ರಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಹೆಂಗೆ ಈ ಕ್ಷೇತ್ರಕ್ಕೆ ನಿಮ್ಮ ಮಕ್ಕಳಿಗೆ ನಾಳೆ OBC ಆದ್ರೆ 4 ಜನ IAS IPS ಆದ್ರೆ ಅವರು ಕೂಡ ಈ ತಾಲೂಕು ಅಭಿವೃದ್ಧಿಗೋಸ್ಕರ ಶ್ರಮೆ ಬೀಳ್ತಾರೆ, ಅವರಿಂದ ಕೂಡ ಮುಂದೆ ಹೋಗುತ್ತೆ ಅನ್ನೋದನ್ನ ಎಲ್ಲರೂ ಆಗ್ಬೇಕು. ಮುಂದೆ ಹೋಗೋರೆ ನಾವು ಇನ್ನು ಅವಕಾಶ ಕೊಡ್ಬೇಕು, ಎಳಿಬಾರ್ದು, ಹಿಂದ್ಗಡೆ ಎಳಿಬಾರ್ದು. ಆದ್ರಿಂದ ಮಾಡ್ತಾ ಇದ್ದೀನಿ. ಓಹೋ ಏನಪ್ಪ ಎಪ್ಗೆ ಇವಾಗ ಇದು OBC ಸೇರಿಸೋದಕ್ಕೆ ಇಷ್ಟು ಪ್ರೇಮ ಅಂತ ಹೇಳುವ ಕೆಲಸ ಇಲ್ಲ. ಎಸ್, ಇಷ್ಟು ಮುಂಚೆ ಯಾರೋ ಮಾತಾಡಿದ್ರು. ಹೇಳೋಣ, ಇಷ್ಟು ಮುಂಚೆ ಯಾರೋ ಮಾತಾಡ್ತಾರೆ, ಹೇಳಿದ್ರು. ಏನೋ ಮಾತಾಡ್ತಾ ನೋಡಿ ಸರ್. ಸರಿ, ಮುಂದೆ ಡೆವಲಪ್ ಆಗುತ್ತೆ ಈ ತಾಲೂಕಿನಲ್ಲಿ ಅಂತ ಮಕ್ಕಳು ಬೆಳಿಬೇಕು ಅಂತ ನನ್ನ ಆಸೆ. ನಾನು ಕ್ಷೇತ್ರದಿಂದ, ನನ್ನ ತಾಲೂಕಾದಿಂದ ಒಂದು 10 ಜನ ಅಂತ ಮಕ್ಕಳು ಬೆಳೆದ್ರೆ ಆ ಊರುಗಳಿಗೆ ಅಲ್ಲಿ ಸೌಕರ್ಯ. ಅವನು ಯಾಕೆ ನಾವು ಫೋನ್ ಮಾಡ್ತಾನೆ, ನಾನು ನೀವು ಶಾಶ್ವತ ಅಲ್ಲ, ಅವನೇ ಮಾಡ್ತಾನೆ. ಅವನು ಕಲೆಕ್ಟರ್ಗೋ ಸೆಕ್ರೆಟರಿಗೋ ಅವನು IAS ಇರ್ತಾನೆ, ಇವನು ಇರ್ತಾನೆ. ನೋಡಪ್ಪ ನಮ್ಮ ಊರಿಗೆ ಇದು ಮಾಡ್ಕೊಟ್ಟಪ್ಪ ಅಂತ ಹೇಳ್ತಾನೆ. ಅಭಿವೃದ್ಧಿ ಆಗ್ತೈತೆ ಅಂತ ಹೇಳ್ತಾ ಇದ್ದೇನೆ. ಅವ್ರು 1 ವರ್ಷ ಅಲ್ಲ, ನಾವು ಆಯ್ಕೆ ಆಗಿರೋರು 5 ವರ್ಷ ಇರ್ತೀವಿ, ಅವ್ರು 35 ವರ್ಷ ಇರ್ತಾರೆ. 35 ವರ್ಷ ಇರ್ತಾರೆ. ಇದು ಮಾಡ್ಕೊಳ್ಳೋ ಒಂದು ಒಳ್ಳೆ ಅವಕಾಶ. ಆದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಸುಧಾಕರ್ MLA ಮಾಡೋದಕ್ಕೆ ನೀವು ಏನೇನು ಮಾಡ್ತೀರೋ, ಕಾಲೇ ಇಟ್ಕೊಳ್ತೀರೋ, ಕೈಯೇ ಇಟ್ಕೊಳ್ತೀರೋ, ಅವ್ರು ಏನ್ ಮಾಡ್ತೀರೋ, ನವ್ ಆರ್ ನೆವರ್. ಈಗ ಬಿಟ್ರೆ ಮತ್ತು ಆಗೋದಿಲ್ಲ, ಇದು ಒಳ್ಳೆ ಅವಕಾಶ. ಯಾಕಂದ್ರೆ ಡೆಲ್ಲಿನಲ್ಲಿ ಒಂದು ನಿರ್ಣಯ ತಗೊಂಡಿದ್ದೆ ಕಾಂಗ್ರೆಸ್ ಪಾರ್ಟಿ, ರಾಹುಲ್ ಗಾಂಧಿ, ಇವೆಲ್ಲ ಮಾಡ್ತೀವಿ ಅಂತ ಹೇಳಿ. ಆದ್ರಿಂದ ನಾನು ಕೂಡ ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ನಾನು 10 ವರ್ಷ ಪ್ರಯತ್ನ ನಡೀಲಿಲ್ಲ. 10 ವರ್ಷ ಒಂದು ಪ್ರಯತ್ನ ಈ ಸರ್ಕಾರದಿಂದ ಆಗ್ಲಿ, ಈ ಕ್ಷೇತ್ರದಿಂದ ಆಗ್ಲಿ, ಆ ಪಾರ್ಟಿ ಆಗ್ಲಿ, ಈ ಪಾರ್ಟಿ ಆಗ್ಲಿ, ಇನ್ನು ನಿಮ್ಮನ್ನು OBC ಸೇರಿಸಬೇಕು ಅಂತ ಒಂದು ಕಾರಣಗಳು ಹೋಗ್ಲಿಲ್ವೇ? ನಾವು ಪ್ರಯತ್ನ ಮಾಡಿದ್ವಿ. ನಾನು ಸುಧಾಕರ್ ನಿಮ್ಮನ್ನೆಲ್ಲ ಕರ್ಕೊಂಡು, ಸಾದರಗೌಡರನ್ನು, ಲಿಂಗಾಯತರನ್ನು ಕರ್ಕೊಂಡು ಹೋಗಿ ನಮ್ಮ ಪಟ್ಟಾಯಕನಹಳ್ಳಿ ಹೋಗಿ ಸದಾನಂದ ಗೌಡರಿಗೆ ಒಂದು ಅರ್ಜಿ ಕೊಟ್ವಿ. ಅದು ಮುಂದೆ ಹೋಗ್ಬೇಕಂದ್ರೆ, ಪೂರ್ತಿ ಆಗ್ಬೇಕಂದ್ರೆ ಹಂಗೆ ಕೊಟ್ರೆ ಏನಾದ್ರು ಒಂದು ನಾವು ವಾಟ್ಸ್ಆಪ್ ನಲ್ಲಿ ಇಟ್ಕೋಬಹುದು, ಅಥವಾ ಒಂದು ಪೇಪರ್ ನಲ್ಲಿ ಬರ್ಬೋದು, ಒಂದು ಟಿವಿನಲ್ಲಿ ಒಂದು ಸ್ಕ್ರೋಲಿಂಗ್ ಬರ್ಬೋದು. ಏನು ಉಪಯೋಗ ಅದರಿಂದ? ಓಲೆ 2 ಪಾರ್ಟಿನಲ್ಲಿ ಅಂತ ಭಾವನೆ ಇಲ್ಲ, ನಾವು ಮಾಡಿಸ್ಕೊಡ್ತೀವಿ ಅನ್ನೋದಿದ. ಮಾಡಿಸ್ಕೊಡ್ತೀವಿ ಅಂತಂದ್ರೆ ಮೋದಿ ಅವ್ರನ್ನ ಕರೆಸಿ ಹೇಳಿ, ಮೋದಿ ಅವ್ರನ್ನ ಕರೆಸಿ, ಹೌದು ನಾವು ಒಕ್ಕಲಿಗರನ್ನ
ಲಿಂಗಾಯತನ ಅಥವಾ ಸಾದರ್ ಗೌಡ್ರನ್ನ ನಾವು OBC ಮಾಡಿಸ್ತೀವಿ ಅಂತ ಅವ್ರ ಹತ್ರ ಹೇಳ್ಸ್ರಿ. ನೀವೇನು ಪ್ರಧಾನಿ ಆಗಲ್ವೇ ಅಲ್ಲಿ? తెలుగుదేశంನವರು, ಜಗನ್ ಪಾರ್ಟಿ ಅವರು ಹೇಳ್ಸಿರೋದು. ಆದ್ರಿಂದ ಪೂರ್ತಿ ಜವಾಬ್ದಾರಿಯಾಗಿ ಇವತ್ತೇನು ಅವರೆಲ್ಲ ಬಂದು ಇದೇ ಕುಂಚಿಡ್ರಲ್ಲಿ ಇರೋ ಬೇರೆ ಪಾರ್ಟಿನವ್ರು ಬಂದು ಕಂಡು ಹಾಕೊಟ್ರಿ ಅಂತ ನಾನೇನು ಹೇಳ್ತಾ ಇಲ್ಲ, ನೀವು ಕಂಡು ಹಾಕ್ಸ್ರಿ ಅಂತ ಕೂಡ ನಾನೇನು ಹೇಳ್ತಾ ಇಲ್ಲ. ಅವ್ರ ಹತ್ರ ಹೋಗಿ ಈಗ ನಾವು ಮಾಡ್ತಾ ಇದ್ರೆ ನಮ್ಮ ಮಕ್ಕಳಿಗೂ ನಮ್ಮ ಮೊಮ್ಮಕ್ಕಳಿಗೂ ಅನ್ಯಾಯ ಮಾಡ್ದಂಗೆ ಆಗ್ತೀವಿ. ಈ ಸಲ ಏನಾದ್ರೂ ಆಗ್ಲಿ ನಾವು ಇದು ಸಾಧನೆ ಮಾಡಬೇಕು. ಇದು ಒಳ್ಳೆ ಅವಕಾಶ. ಸುಧಾಕರ್ ಗೆಲ್ಸ್ಕೊಟ್ರೆ ಮತ್ತು ಆತನ ನಾವು ಪ್ರಶ್ನೆ ಮಾಡ್ಬೋದು. 5 ವರ್ಷದಲ್ಲಿ ಮಾಡ್ಕೊಡ್ತೇನೆ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳೋದು ಕೂಡ ನಿಮ್ಗೆ ಅವಕಾಶ ಇರ್ತೈತೆ. ನಾನ್ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೇನೆ. ನಾನ್ ಜವಾಬ್ದಾರಿ ಅಷ್ಟು ತಾಲೂಕಾ ಡೆವಲಪ್ಮೆಂಟ್ ಎಲ್ಲ ರಿಸ್ಕ್ ತಕೊಂಡು ನಿಮ್ಮನ್ನ OBC ಮಾಡಿಸೋದು ಕೂಡ ಮತ್ತು ನಾನೇ ಜವಾಬ್ದಾರಿ ತಕೊಳ್ತಾ ಇದ್ದೀನಿ. ಜವಾಬ್ದಾರಿ ತಕೊಳ್ಳೋದು ಯಾರನ್ನ ಹೇಳ್ಸ್ರಿ. ನಾನು ಆ ದಿನ ನಿಮ್ಗೆ ಹೇಳಿದ್ದೆ, ಆ ಸ್ವಾಮೀಜಿ ಅವರು ನಿಮ್ಗೆಲ್ಲರಿಗೂ ಹೇಳಿದ್ದೆ, ನಾನು ಮಾಡಿಸ್ಕೊಟ್ಟೆ. ಇದು ಮಾಡೋದ್ರಿಂದ ಒಬ್ಬರಿಗೆಲ್ಲ ತಿಳ್ಕೊಳ್ರಿ, ಪ್ರತಿ ಮನೆಗ್ ಕೂಡ, ಪ್ರತಿ ಒಕ್ಕಲಿಗರಿರೋ ಪ್ರತಿ ಮನೆಗ್ ಕೂಡ ಶಾಶ್ವತವಾಗಿರ್ತೈತಿ. ಅದು ಬೇಕಾ? ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಬೇಕಾ? ನೀವು 5-6 ದಿನ ಇಲ್ಲೂ ಆಗ್ಲು ನಿದ್ದೆ ಬಿಟ್ಟು ನಿಮ್ ಮಕ್ಕಳಿಗೋಸ್ಕರ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಅಥವಾ ಹೋಗಿದ್ದೆ ಹೋಗ್ತೀರಾ? ನೀವು ನಿರ್ಣಯ ಮಾಡ್ಕೊಡ್ರಿ. ನಾನೇನು ಹೇಳಲ್ಲ, ನೀವು ನಿರ್ಣಯ ಮಾಡ್ಕೊಡ್ರಿ. ಅಥವಾ ಅವ್ರು ಕೊಡಿ 2,000 ರೂಪಾಯಿ ಬೇಕಾ? OBC ಬೇಕಾ? ಅವ್ರು ಕೊಡೋ 2,000 ರೂಪಾಯಿ ಬೇಕಾ? ಕೆರೆಗಳು ನೀರ್ ಬೇಕಾ? ಅವ್ರು ಕೊಡೋ 2,000 ರೂಪಾಯಿ ಬೇಕಾ? ರೈಲ್ವೆ ಲೈನ್ ಬೇಕಾ? ಅವ್ರು ಕೊಡೋ 2,000 ರೂಪಾಯಿ ಬೇಕಾ? ನಮ್ ಶ್ರೀರಾಮ್ ರೆಡ್ಡಿ ಕುಡಿಯೋ ನೀರ್ ದಿನ ಬರೋದ್ ಬೇಕಾ? ಅವ್ರು ಕೊಡೋ 2,000 ರೂಪಾಯಿ ಬೇಕಾ? ಇಲ್ಲಿ ಫ್ಯಾಕ್ಟ್ರಿ ತಂದು ಉದ್ಯೋಗಗಳು ಬೇಕಾ? ಇರೋದಕ್ಕೆ ಹೋಗ್ರಿ, ಮಾತಾಡ್ರಿ. ಇದೇನು ಅಹಂಕಾರ? ಎರಡು ಪಾರ್ಟಿಗೂ ಅಹಂಕಾರ. ನಾನು ಈ ವಯಸ್ಸಿನಲ್ಲಿ, ಈ ಬಿಸಿಲಿನಲ್ಲಿ ರಾತ್ರಿ 12 ಗಂಟೆವರೆಗೂ ಊರೂರು ತಿರುಗಿ ಎಲ್ಲಾರು ಮಾತಾಡ್ತಾ ಇದ್ರಿ. ಅವ್ರ ಸ್ಥಿರತಾಗಿದ್ದಾರೇನಪ್ಪ? ಸುಮ್ಮನೆ ಹೋಗೋದು, ಏನೋ ಒಂದು ಮೀಟಿಂಗ್ ಇಟ್ಕೊಳ್ಳೋದು, ಪಂಚಾಯತಿಗೆ ಒಂದಂತೆ ಇನ್ನೊಂದಂತೆ. ಅಷ್ಟು ದೊಡ್ಡ ಲೀಡರ್ ಆಗ್ಬಿಟ್ರೆ ನೀವು ಅವಾಗ್ಲೇ. ಅಂದ್ರೆ ಏನು ಅಹಂಕಾರ? ದುಡ್ಡು. ಇವಾಗ ದುಡ್ಡು ಗೆಲ್ಲೀತಾ ಇದೆ ಅಥವಾ ಈ ತಾಲೂಕಾ ಅಭಿವೃದ್ಧಿ ಗೆಲ್ತಾ ಇದೆ? ಇದೊಂದು ಸವಾಲು. ಜನಕ್ಕೆ ನಾವು ತಿಳುವಳಿಕೆ ಹೇಳ್ಬೇಕು, ಸುಳ್ಳು ಹೇಳೋದಲ್ಲ. ಎಲೆಕ್ಷನ್ ಆದ್ಮೇಲೆ ಅವ್ರು ದುಡ್ಡು ಕೊಟ್ಟರು ಗೆದ್ರು ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಈಗ ಮಾತಾಡ್ಬೇಕು, ಧೈರ್ಯ ಇರೋ ನೀವು ಈಗ ಮಾತಾಡ್ಬೇಕು. ಏನ್ ಬೇಕು ನಿನ್ಗೆ? 2,000 ಬೇಕಾ? ಇನ್ನೊಂದು 50 ವರ್ಷ ಬೇಕಾಗಿರೋ ಅಭಿವೃದ್ಧಿ ಬೇಕಾ? ಮಾತಾಡ್ರಿ. ಅಹಂಕಾರ ಬಂದವೆ, ದುಡ್ಡು ಮೂಟೆ ಬಂದವೆ, ಅವೆಲ್ಲ ಇದ್ದ ಕೂಡ ನನಗೆ ಗೊತ್ತು. ಯಾಕೆಂದ್ರೆ ನಾನೇನಾದ್ರೂ ಇನ್ಫಾರ್ಮೇಶನ್ ಕೊಟ್ರೆ ಅದು ಪೊಲೀಸರು ಸೀಸ್ ಮಾಡ್ತಾರೆ. ನಮ್ಮ ಜನಕ್ಕೆ ಬರೋದು ನಿಲ್ಲಿಸಬಾರ್ದು ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಅಂತ ಜನಕ್ಕೆ ದುಡ್ಡು ಎಲ್ಲಿ ಆಯ್ತು ನನಗೆ ಕರೆಕ್ಟ್ ಇನ್ಫಾರ್ಮೇಶನ್ ಐತೆ. ನನಗೆ 2 ಪಾರ್ಟಿ ಐತೆ ನನ್ನ ಹತ್ರ. ಅದು ನಾವೇನಾದ್ರೂ ಮಾಡಿದ್ರೆ ಮತ್ತೆ ನನ್ನ ಜನಕ್ಕೆ ಬರೋದು ನಾನು ಅವ್ರನ್ನ ಕಳ್ದಂಗೆ ಆಗುತ್ತೆ ಅಂತ ಸುಮ್ಮನೆ ಇದ್ದೀನಿ. ಅದರಲ್ಲಿ ಅವ್ರಿಗೆ ಎಷ್ಟು ಬರ್ತೈತೆ, ಮಧ್ಯದಲ್ಲಿ ಎಷ್ಟು ಕಟ್ಟಿಂಗ್ ಆಗ್ತೈತೆ ಗೊತ್ತಿಲ್ಲ. ಅದು ಬೇರೆ ವಿಷಯ. ಇದು ನೀವು ಇದೇನೋ ನಾವು
ನಕ್ಕೋದಕ್ಕೋ ಅಥವಾ ನಿಮ್ಮನ್ನೇನೋ ನಾನು ಇನ್ಸ್ಪೈರ್ ಮಾಡೋದಕ್ಕೋ ಅಲ್ಲ. ಇವಾಗ ತಾಲೂಕಾ ನಾವು ಎಲೆಕ್ಷನ್ ಮಾಡ್ತಾ ಇರೋ ತಾಲೂಕಾ ಭವಿಷ್ಯಕ್ಕೋಸ್ಕರ ಅನ್ನೋದು ದೃಷ್ಟಿನಲ್ಲಿ ಇಟ್ಕೊಡ್ರಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ, ಇವು ಮಾಡಿಸ್ಬೇಕಂದ್ರೆ ಸುಧಾಕರ್ ಅನ್ನೋ ಒಂದು ಬಾಣ ನಾನು ಕೊಟ್ರೇನೆ ತಾಲೂಕು ಅಭಿವೃದ್ಧಿ ಆಗ್ಲಿ, ಅದರಲ್ಲಿ ನಿಮ್ಮದು ಕೂಡ ಆಗುತ್ತೆ. ನೀವು ಹೆಂಗೆ ಕೆಲಸ ಮಾಡ್ಬೇಕು ಅಂದ್ರೆ, ಹೂವ ಬಿಡಿಸ್ಕೊಂಡು ಬರ್ತೀವಿ, ಹಾರ ಮಾಡ್ಬೇಕು ಅಂದ್ರೆ ದಾರ ಇರ್ಬೇಕು. ಆ ಹೂವ ಸ್ವರ್ಗ ಸೇರ್ಬೇಕಂದ್ರೆ ಅದ್ರ ಜೊತೆನಲ್ಲಿ ದಾರ ಕೂಡ ಸ್ವರ್ಗ ಸೇರ್ತೈತೆ. ನೀವೆಲ್ಲ ದಾರ ಆಗ್ಬೇಕು. ಇವಾಗ ಒಂದೊಂದು ಓಟು ನೀವು ದಾರ ಆಗಿ ಅದಕ್ಕೆ ಸೇರಿಸಿ, ಇದಕ್ಕೆ ನೀವು ಪೂರ್ತಿ ಜವಾಬ್ದಾರಿ ತಗೋಬೇಕಾಗಿದೆ ಅನ್ನೋದು ಇನ್ನೊಂದು ವಿಷಯ ಕೂಡ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ನಿಮ್ಮ ಲೀಡರ್ಶಿಪ್ ಕಮ್ಯುನಿಟಿ, ರೂಲಿಂಗ್ ಕಮ್ಯುನಿಟಿ ಅಂದ್ರೆ ಇವಾಗ ಕೆಲವ್ರಿಗಿದೆ ಅದೊಂದು ಅಡ್ವಾಂಟೇಜ್. ಅದು ಕೆಲವ್ರಿಗೆ ಒಂದು ಅಡ್ವಾಂಟೇಜ್, 100 ವರ್ಷದಿಂದ ಬಂದಿರೋದು ಇನ್ನ ನಡೀತಾ ಇದೆ. ಅದು ಬೇರೆಯವರು ಹೇಳಿದ್ರೆ ಇನ್ನೊಂದು 10 ಜನ ಕೇಳೋದಕ್ಕೆ ಸ್ವಲ್ಪ ಕಷ್ಟ. ಅದರಲ್ಲಿ ಇವರಿಗೆ ಸ್ವಾರ್ಥ ಆಯ್ತು ಅಂದ್ಕೊಳ್ತಾರೆ. ಅದೇ ನೀನ್ ಹೇಳಿದ್ರೆ ಓಹೋ ಇದು ನಮ್ಮ ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅನ್ನೋದು ನಂಬ್ತಾನೆ. ನಿಮ್ಮ ಎದುರುಗಡೆ ಒಂದು 10 ಜನ ಮಾತು ಕೇಳೋರಿದ್ದಾರೆ. ಆದ್ರಿಂದಾನೇ ನೀವು ಕೇವಲ ಒಕ್ಕಲಿಗರೇ ಅಲ್ಲ, ಬೇರೆಯವರ ಹತ್ರ ಕೂಡ ಓಟ್ ಹಾಕ್ಸೋದಕ್ಕೆ ನೀವು ಗಟ್ಟಿ ಪ್ರಯತ್ನ ನೀವು ಮಾಡಬೇಕಾಗಿದೆ. ಇಷ್ಟು ಮುಂಚೆ ನಮ್ಮ ಮಕ್ಕಳು ಹೇಳ್ದಂಗೆ ಮಕ್ಕಳನ್ನ 20 ವರ್ಷದಿಂದ 35-40 ವರ್ಷ ಇರೋ ಮಕ್ಕಳನ್ನ ನೀವು ದಯವಿಟ್ಟು ಕರೆಸಿ ಅವ್ರಿಗೆ ಹೇಳ್ರಿ, ಕೆಲಸ ಹೇಳ್ರಿ, ನೀವು ಮಾಡ್ರಿ, ಅವ್ರ ಹತ್ರ ಹೇಳ್ರಿ. ಇಂಥ ಮಕ್ಕಳು ನೋಡಿ, ಇಲ್ಲಿದ್ದಾನೆ ಆ ಹುಡುಗ, ಇವರೆಲ್ಲ ಮಾತಾಡಿದ್ರು. ಇಂಥವ್ರಿಗೆ ಅವಕಾಶ ಕೊಟ್ಟು ಅವ್ರು ಹೋಗ್ಲಿ, ಮಕ್ಕಳೇ ಅಲ್ರಿ, ನಮ್ಮ ಭವಿಷ್ಯಕ್ಕೋಸ್ಕರ ನೀವು ಈ ಸಲ ಸುಧಾಕರ್ ಗೆಲ್ಸಲೇ ಕೊಡ್ಬೇಕು ಅಂತ ಹೇಳ್ರಿ, ಇದು ಮಾಡ್ರಿ ಅಂತ ನೀವೆಲ್ಲರಿಗೂ ಹೇಳ್ತಾ, ನಾವು ಇಷ್ಟೊತ್ತು ಸುಧಾಕರ್ ಒಂದು ವಿಷಯ ಹೇಳ್ದ, ರಾಜಕೀಯವಾಗಿ ಗೌರವವಾಗಿ ನಾವು ಹೋಗ್ತಾ ಇದ್ದೀವಿ, ತಪ್ಪು ಮಾಡ್ಕೋಬೇಡ್ರಿ. ಒಬ್ಬ ದೊಡ್ಡವನಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವಾಗ ನಡೀತಾ ಇರೋ ಪರಿಸ್ಥಿತಿ ಬಹಳ, ಈಗಲೇ ಏನೂ ಇಲ್ಲ. ಇವಾಗ ಬೆಳಿಗ್ಗೆ ಹೇಳ್ತಿದ್ದ ನನಗೆ, ಆಚೆಯಿಂದ ಬಂದಿರೋರು ಈ ದಿನ ಸತ್ಯಸಾಯಿ ದೇವಸ್ಥಾನ ಐತೆ, ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಐತೆ, ಆಚೆಯಿಂದ ಬಂದಿರೋರು ಆ ರೂಮ್ಗಳಲ್ಲಿ ಇಳ್ಕೊಂಡು ಆ ದೇವಸ್ಥಾನ ಬಿಟ್ಟು ಕುಡಿದು ಇದು ಮಾಡಿದ್ರೆ ಅಲ್ಲಿರೋ ಸೆಕ್ಯೂರಿಟಿ ಅವನು ಇದು ತಪ್ಪು, ನೀವು ಹಿಂಗ್ ಮಾಡಬಾರ್ದು ಅಂತಂದ್ರೆ ಅವರಿಗೆ ಆಲ್ಮೋಸ್ಟ್ ಅವ್ರು ಈ ಊರು ಅನ್ನಲ್ವಂತೆ ಎಲ್ಲ ಬೇರೆ ಊರನು ಅವ್ರಿಗೆ ಎಷ್ಟು ಹೊಡೆದಿದ್ದಾರೆ ಅಂದ್ರೆ ಪ್ರಾಣ ಒಂದು ಉಳ್ಕೊಂಡೈತೆ. ಇದು ರಹಸ್ಯವಾಗಿ ಈಚೆ ಬರ್ದಂಗೆ ನೋಡ್ತಾ ಇದ್ದಾರೆ. ಅದು ರಾಜಿ ಆಗಿ ಅವ್ರಿಗೇನೋ ದುಡ್ಡು ಪಡ್ಡ ಕೊಟ್ಕೊಂಡು ಏನು ಇಲ್ವೇ ಅವಾಗಲೇ ಇದು ಸ್ಟಾರ್ಟ್ ಆಗೈತೆ. ಒಂದು ದೇವಸ್ಥಾನದಲ್ಲಿ ಆಚೆ ಇಂದ ಬಂದಿರೋರು ಇದ್ ಮಾಡ್ತಾ ಇದ್ರೆ ಏನ್ ಮಾಡ್ಬೇಕು ಅಂತ ಇದ್ದೀರಿ ಈ ತಾಲೂಕಾನ? ಇನ್ನ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿನ ನೀವು ಇಷ್ಟ ಮಾಡ್ಕೊಡ್ರಿ, ನಂದೇನ್ ಹೋಗ್ತೈತೆ? ನನ್ನ ಹತ್ರ ಅವನ್ ಬರೋನು, ನನಗೇನೈತೆ? ಬಹಳ ಜವಾಬ್ದಾರಿಯಿಂದ ಈ ಎಲೆಕ್ಷನ್ ಹಂಗ ತಗೋಬೇಡ್ರಿ. ನನಗೇನು ಬರಲ್ವ ಎಲೆಕ್ಷನ್ ಇಂದ. ನನ್ನ ಕಷ್ಟ ತಪ್ಪಿದ್ರೆ 5 ವರ್ಷ ಕಷ್ಟ ತಪ್ಪಿದ್ರೆ ನಾನು ಏನು ಮಿಗಿಲೋದಿಲ್ಲ ದೃಷ್ಟಿನಲ್ಲಿ ಇಟ್ಕೊಳ್ರಿ. ಈ 1 ತಿಂಗಳೆಲ್ಲ ನನ್ನ ಕಷ್ಟ, ಈ ಬರೋ 5 ವರ್ಷನೂ ನನ್ನ ಕಷ್ಟ ಒರೆಯೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಪ್ಪ. ನಾನು ರೆಡಿ ಆಗಿದ್ದೀನಿ.
ಕಸ್ಬಿಟ್ಟು ಕೆಲಸ ಮಾಡ್ರಿ. ಯಾಕೆ ಸೋಮಾರ್ತಾನೆ ಯಾಕೆ ನಿಮ್ಗೆ? ಊರಿಗೆ ಬಂದಾಗ ನಾನು ಹೆಂಗ್ ಬಂದಿರ್ ಜನ? ಅವ್ರು ಬಡ ಇಷ್ಟೊತ್ತು ಕಾಕಿನವ್ರು ಬಂದ್ರವ್ರು, ಅವರೆಲ್ಲ తెలుగుదేశము ಜಗನ್ ಪಾರ್ಟಿ ಹಂಗೆ ಹಿಂಗ ಹೋಗಿರೋರು. ಅವ್ರೊಂದೇ ಮಾತು ಹೇಳ್ತಾ ಇರೋದು, ಅಪ್ಪ ನೀನು ಕೊಟ್ಟಿರೋ ಮನೆಯಲ್ಲೇ ಇದ್ದೀವಯ್ಯ. ಒಬ್ಬೊಬ್ಬರಿಗೆ ಎರಡೆರಡು ಮನೆ ಕೊಟ್ಟಿದ್ದ, ತಪ್ಪಿದ್ರೆ ಇಲ್ಲ. ಆ ಬಡವರ ಹತ್ರ ಹೋಗೋದಕ್ಕೆ ಆಗಲ್ವಾ ನಿಮ್ಗೆ? ನಿಮ್ ಊರಲ್ಲಿ ನಿಮ್ಗೆ ಮನಸ್ಸು ಬರಲ್ಲ ಹೋಗೋದಕ್ಕೆ? ಏನೆಲ್ಲ ನಮ್ಮ ಮನೆ ಹತ್ರ ಕರ್ಸ್ಕೊಂಡು ಹೇಳ್ಬೇಕಾ? ಹೋಗ್ಲಾರ ನೀವು ಅವ್ರ ಮನೆಗೆ ಹೋಗೋದಕ್ಕೆ ಆಗೋದಿಲ್ಲ ನಿಮ್ಗೆ. ಯಾಕೆ ಹೋಗ್ಬಾರ್ದಯ್ಯ? ಅವ್ರ ಮನೆ ಕೊಡ್ಸಿರೋರು ನೀವು, ಸೈಟ್ ಕೊಡ್ಸಿರೋರು ನೀವು. ನನಗೇನು ನೋಡಿ ಗೊತ್ತಿಲ್ಲ, ನೀವು ಲಿಸ್ಟ್ ಕೊಟ್ಟಂಗೆ ನಾನು ಸ್ಯಾಂಕ್ಷನ್ ಮಾಡಿಸ್ದಂಗೆ ನಾನು ಬಂದಿದ್ದ. ನಾನೇನಾದ್ರು ಒಂದೂರಿಗೆ 200, 100-400 ಈ ಮಳಸನಲ್ಲಿ 18 ಕಾಲನಿ, ಆ ಬೆಂಗಳೂರು ಸಿಟಿನಲ್ಲಿ ಇಲ್ಲ, 18 ಕಾಲನಿ ಇದೊಂದು ಮಳಸನಲ್ಲಿ ಮಾಡಿಸ್ಕೊಟ್ಟಿದ್ದೀನಿ. 500 ಕಾಲನಿ ಮಾಡಿಸ್ಕೊಟ್ಟಿದ್ದೀನಿ. ಯಾಕೆ? ಅಸ್ಕಸ್ಪಟ್ ಮಾಡಿರೋರಿಗೆ ಇದೊಂದು ಸಂದರ್ಭ. ಇದು ಮಳಸರ ಅಭಿವೃದ್ಧಿ ನಡಿಬೇಕಾ, ಹಿಂಗೆ ನಿಂತೋಗ್ಬೇಕಾ ಅನ್ನೋದು 10 ವರ್ಷ ನೋಡಿದ್ದೀವಿ ನಾವು. ಊಹೆ ಅಲ್ಲ, 10 ವರ್ಷ ಆ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ನಡೆದೋಗಿದ್ದೇವೆ ನಾವು. ಇನ್ನ ಹಂಗಾಗ್ಬೇಕಾ? ಜವಾಬ್ದಾರಿ ಇಲ್ವಾ ನಿಮ್ಗೆ? ಆ ಸೋಮರ್ಥನ ಬಿಟ್ಬಿಟ್ರಿ, ಹೋಗಿ ಮನ್ವರ್ಗೆ ಹೋಗ್ರಿ. ಒಕ್ಕಲಿಗರಲ್ಲಿ ಅಲ್ಲ, ಮಿಕ್ಕದ ಯಾರ್ಯಾರಾದ್ರೆ ಇಂದ್ರಮ್ಮ ಮನೆಯಲ್ಲಿ ನೀವು ಅವತ್ತು ಕೊಡ್ಸಿದ್ದೀರೋ, ಯಾವನ್ ಹೋಗಲ್ಲ ಅಂತಂದ್ರೆ ಹೇಳ್ತೀನಿ ನಾನು. ಅದು ಕೂಡ ಯಾವನ್ ಹೋಗೋದಕ್ಕೆ ಅನ್ಸ್ಕೊಳ್ತಾನೆ ಅಂದ್ರೆ ಅವ್ರ ಹತ್ರ ಏನಾದ್ರು ದುಡ್ಡು ಹೊಡೆದಿದ್ರೆ ಅವ್ನು ಮಾತ್ರನೇ ಹೋಗಲ್ಲ. ಅವ್ರ ಹತ್ರ 1,000-2,000 ಲಂಚ ತಗೊಂಡಿರೋರು ಮಾತ್ರ ಹೋಗೋದಿಲ್ಲ. ಅದು ಅವ್ರಿಗೆ ಹೇಳಿ ಆ ಸೈಡ್ ಮಾರ್ಕೊಂಡಿರೋನು ಹೋಗಲ್ಲ. ಮಿಕ್ಕದವ್ರಿಗೆ ಯಾಕೆ ಹೋಗಲ್ವಯ್ಯ? ನೀವೇನು ರಾಜರಾಷ್ಟ್ರವಾಗಿ ಹೋಗ್ರಿ ನೀವು? ಹಂಗೆಲ್ಲ ಮಾಡಿರೋರ್ನೆಲ್ಲ ಪಾರ್ಟಿ ಬಿಟ್ಟು ಹೋಗಿದ್ದಾರ ಮರ. ನೀವು ಹೋಗ್ರಿ ಧೈರ್ಯವಾಗಿ. ನಿಮ್ಗೇನು ಮೊನ್ನೆ ಅಮರಾಪುರಕ್ಕೆ ಹೋಗಿದ್ದೆ, ಅವ್ರ ಕಾಲನಿ, ನಾನು ಇಂದ್ರಮ್ಮ ಕಾಲನಿ ಅಂತ ಹೇಳಿ. ಅವ್ರು ಬಂದು ಹೇಳಿದ್ರು, 4 ಜನ ಮಕ್ಕಳು ಬಂದಿದ್ರು ನನ್ನ ಹತ್ರ. ನೀನೇನಾದ್ರು ಅಷ್ಟು ಮಾಡ್ಕೊಟ್ಟೆ, ಇವತ್ತು 10-15 ಲಕ್ಷ ರೂಪಾಯಿ ಆಗ್ತಾ ಇದೆ ಒಂದು ಸೈಟು. ಇದು ಬಳಸ್ಕೊಂಡು ಒಬ್ಬನು 60 ಸೈಟ್ ಮಾರ್ಕೊಂಡು ಬೇರೆ ಪಾರ್ಟಿಗೆ ಹೋಗ್ಬಿಟ್ಟ ಅಂತ. ಅವ್ರ ಧೈರ್ಯವಾಗಿ ಓಡ್ತಾ ಇದಾರಪ್ಪ ಅವ್ರ ಹತ್ರ. ಅವ್ರ ಧೈರ್ಯವಾಗಿ ಹೋಗ್ತಾ ಇರೋದು ನಿಮ್ಗೇನ್ ಬಂದಿರೋದು ಅಂತ ಕೇಳ್ತಾ ಇದ್ದೀನಿ ನಾನು ನಿಮ್ಮನ್ನ. 60 ಸೈಟ್ ಮಾರ್ಕೊಂಡಿರೋರು ಇವತ್ತು ರಾಜ ಅಲ್ಲ ಅವನು. ಹೇಳಿಗಳಾಗಿ ಇರ್ಬಾರ್ರಿ, ಸೋಮಂತನ ಇರ್ಬಾರ್ರಿ. ನೀವು ಇಲ್ಲಿಂದ ಇಲ್ಲಿ ಬಂದಿರೋರು, ಬರ್ತಾ ಇರೋರು. ಇಷ್ಟೊತ್ತು ಲಕ್ಷ್ಮೀಕಾಂತ್ ಮಾತಾಡ್ದ. ಇಷ್ಟು ಮಾತಾಡೋದಕ್ಕೆ ನಾನು ಪ್ರೇರಣೆ ಕೊಟ್ಟಿದ್ದು ಲಕ್ಷ್ಮೀಕಾಂತ್. ಎಲ್ಲಿ ಪ್ರಯತ್ನ ಮಾಡ್ತಾ ಇದ್ರಿ? ಹೆಂಗಾಗ್ತೈತೆ ಅನ್ಕೊಂಡಿದ್ದೀರಾ? ಸುಮ್ಮನೆ ಕಾಂಗ್ರೆಸ್ಗೂ ಜೈ, ಸುಧಾಕರ್ ಎಮ್ಎಲ್ಎ ಹೆಂಗಾಗ್ತಾನೆ? ರವಿ ರಾಟಿಗೆ ಜೈ. ಏನು ನಾನು ಜೇಕರ್ ಆಗ್ತಾ ಇದ್ರೆ ನನಗೇನು ಕಮ್ಮಿ ಆಗಿರೋದೇನು? ಡೂ ಆರ್ ಡೈ. ಯುದ್ಧದಲ್ಲಿ ಒಂದಿದೆ ರೀತಿ, ಡೂ ಆರ್ ಡೈ. ಅವನು ಹೊಡೆದಾಕ್ತೀಯ, ಸಾಯಿಸ್ತೀಯ, ಅಥವಾ ನೀನ್ ಸಾಯ್ತೀಯ. ನೀನ್ ಸಾಯ್ತೀಯ ಅಥವಾ ಅಯ್ಯೋ ಎದುರುಗಡೆ ಒಂದು ಸಾಯಿಸ್ತೀಯ, ರೆಡಿ ಆಗಿ ನೀವು. ಅದಕ್ಕೂ ಒಂದೇ, ಎರಡನೇದಿಲ್ಲ ನಿಮ್ಗೆ. ಆ ಕಡೆ ಹೊಡೆದ್ರೆ ತಾಲೂಕು ಅಭಿವೃದ್ಧಿ, ಇದು ಹೊಡಿದ ಇದ್ರೆ ತಾಲೂಕು ಅಧೋಗತಿ. ಅದು ನೀವೇ ನಿರ್ಣಯ ಮಾಡ್ಕೊಡ್ರಿ. ಏನ್ ನಾನೇನು ರಿಗ್ಗಿಂಗ್ ಮಾಡೋನಲ್ಲ, ನಿಮ್ ಓಟಿಗಳೆಲ್ಲ ಬಂದ ನೋಟ್ ಹಾಕೋನಲ್ಲ, ನಾನು ಹಾಕೋನಷ್ಟೇ. ಯಾವತ್ತು ವೋಟರ್ಸ್ಗೆ ನಾನೇನೋ ಕೊಡ್ತೀನಿ, ನಾನೇನೋ ಮಾಡ್ತೀನಿ ಅಂತಲ್ಲ, ನನ್ನ ಮೇಲೆ ವಿಶ್ವಾಸ ಇದ್ದು. ಒಕ್ಕಲಿಗರಲ್ಲಿ ಇಷ್ಟೊಂದು ಜನ 65,000 80,000 ಹೇಳ್ತಾ ಇದ್ದೀನಿ ನೀವು ಲೆಕ್ಕ. ಅಷ್ಟೊಂದು ಜನ ಇರೋರು 2 ಸಲ ನಿಂತರು ಕೂಡ
ಪ್ರಭಾವಿಯಾಗಿ ಮಿನಿಸ್ಟರ್ ಆಗಿದ್ದ ನರಸೇಗೌಡ ನಿಂತ ಕೂಡ ನಾನು ಯಾಕೆ ಗೆಲ್ಸ್ಕೊಟ್ರಪ್ಪ ಅವತ್ತು ನಿಂತಾಗ ಯಾಕೆ ಗೆಲ್ಸ್ಕೊಟ್ರಪ್ಪ ನನ್ನ ಅದು ಉಳಿಸ್ಕೊಂಡಿದ್ದೀನ ಕಲ್ತಿದ್ದೀನ ನಾನು ನೀವು ಉಳಿಸ್ಕೊಂಡಿದ್ದೀರಾ ನಾನು ಉಳಿಸ್ಕೊಂಡಿದ್ದೀನಿ ಇವಾಗ ನೀವು ಯಾಕೆ ಹಿಂದ್ಗಡೆ ಆಗ್ತಾ ಇದ್ದೀರಾ ಏನಾಗ್ತಿತ್ತು ಏನಪ್ಪ ಬೀಳ್ತಾ ಇದ್ದಪ್ಪ ಏನ್ ಗಂಜಾ ವ್ಯಾಪಾರ ಮಾಡ್ತಾ ಇದ್ದೀರಾ ನೀವೇನ ಅದು ಏನೇನ ಸಾರೆ ವ್ಯಾಪಾರ ಮಾಡ್ತಾ ಇದ್ದೀರಾ ಏನೇನ ಅಥವಾ ಗಂಧದ ಗಡ್ಡಿ ವ್ಯಾಪಾರ ಮಾಡ್ತಾ ಇದ್ದೀರಾ ನೀವು ಏನಕ್ಕೆ ನೀವು ಯಾವ ಧೈರ್ಯವಾಗಿ ಹೋಗ್ತಾ ಇಲ್ಲ 68 ವರ್ಷ ನನಗೆ ಧೈರ್ಯ ನಿಮ್ಗೇನ್ ಬಂದಿರೋದು ಹೋಗ್ರಿ ವೀರೋಚಿತವಾಗಿ ಹೋರಾಡ್ರಿ ನೀವು ಗೆದ್ದು ಮತ್ತೆ ನನ್ನ ಹತ್ರ ಬರ್ರಿ ನೀವು ನಮಸ್ಕಾರ ಎಲ್ಲರಿಗೂ